ಹಕ್ಕಿ ಜ್ವರದಿಂದ ಸೌದಿ ಅರೇಬಿಯಾ ಈಗ ಶೇಕ್ ಆಗಿ ಹೋಗಿದೆ, ತಲ್ಲಣ ಉಂಟಾಗಿದೆ. ಹೀಗಿರುವಾಗ ಕಠಿಣಾತಿ ಕಠಿಣ ಕ್ರಮಗಳನ್ನ ಸೌದಿ ಅರೇಬಿಯಾ ತೆಗೆದುಕೊಂಡಿದೆ. ಭಾರತವೂ ಸೇರಿದಂತೆ ಸುಮಾರು 40 ರಾಷ್ಟ್ರಗಳಿಗೆ ಶಾಕ್ ಕೊಟ್ಟಿದೆ ಸೌದಿ. ಏನದು ಶಾಕ್? ಈ ಸ್ಟೋರಿ ನೋಡಿ. ಭಾರತ ಸೇರಿ 40 ದೇಶಗಳಿಗೆ ಸೌದಿ ದೊರೆ ಶಾಕ್. ಕೋಳಿ ಮಾಂಸ ಮೊಟ್ಟೆಗೆ ನಿಷೇಧ ಹೇರಿದ ಸರ್ಕಾರ. ಸೌದಿ ಅರೇಬಿಯಾ ಒಂದಲ್ಲ ಎರಡಲ್ಲ 40 ದೇಶಗಳಿಗೆ ಶಾಕ್ ಕೊಟ್ಟಿದೆ. ಅಲ್ಲಿನ ಆಹಾರ ಮತ್ತು ಔಷಧಿ ಪ್ರಾಧಿಕಾರವು ಭಾರತ ಸೇರಿದಂತೆ ಒಟ್ಟು 40 ದೇಶಗಳಿಂದ ಕೋಳಿ ಮಾಂಸ ಮತ್ತು ಮೊಟ್ಟೆಗಳನ್ನು ಆಮದು ಮಾಡಿಕೊಳ್ಳಲು ಸಂಪೂರ್ಣ ನಿಷೇಧ ಹೇರಿದೆ. ಹಕ್ಕಿ ಜ್ವರದ ಕಾರಣಕ್ಕೆ ಶೇಕ್ ಆದ ಶೇಕ್ಗಳು. ಜಾಗತಿಕವಾಗಿ ಹಕ್ಕಿ ಜ್ವರದ ಆತಂಕ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾ ಭಾರತ ಸೇರಿದಂತೆ 40 ದೇಶಗಳಿಗೆ ಕೋಳಿ ಹಾಗೂ ಮೊಟ್ಟೆ ಆಮದನ್ನ ನಿಷೇಧಿಸಿದೆ. ಸೌದಿ ಅರೇಬಿಯಾದ ಈ ನಿರ್ಧಾರ ವಿಶ್ವದ ಕೋಳಿ ವ್ಯಾಪಾರಕ್ಕೆ ಭಾರಿ ಪೆಟ್ಟು ಬೀಳಲಿದೆ. ನಲವತ್ತು ದೇಶಗಳಿಗೆ ಸೌದಿ ಶಾಕ್. ಹಕ್ಕಿ ಜ್ವರ ಆರೋಗ್ಯ ದೃಷ್ಟಿಯಿಂದ ಸೌದಿ ಸರ್ಕಾರ ನಿಷೇಧ ಹೇರಲಾದ 40 ದೇಶಗಳಲ್ಲಿ ಭಾರತ ಕೂಡ ಒಂದು. ಉಳಿದಂತೆ ಅಫ್ಘಾನಿಸ್ತಾನ, ಜರ್ಮನಿ, ಇರಾನ್, ಇಂಡೋನೇಷ್ಯಾ, ಚೀನಾ, ಬಾಂಗ್ಲಾದೇಶ, ಯುನೈಟೆಡ್ ಕಿಂಗ್ಡಮ್, ದಕ್ಷಿಣ ಕೊರಿಯಾ, ಈಜಿಪ್ಟ್, ಜಪಾನ್, ನೈಜೀರಿಯಾ, ವಿಯೆಟ್ನಾಂ ಹೀಗೆ ಹಲವಾರು ದೇಶಗಳು ಸೇರಿವೆ. ಇನ್ನು ಈ ನಿಷೇಧ ಕೇವಲ ಕಚ್ಚಾ ಕೋಳಿ ಮಾಂಸಗಳಿಗೆ ಮತ್ತು ಮೊಟ್ಟೆಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಆದರೆ ಹೀಟ್ ಟ್ರೀಟೆಡ್ ಅಥವಾ ಸಂಪೂರ್ಣ ಸಂಸ್ಕರಿಸಿದ ಕೋಳಿ ಉತ್ಪನ್ನಗಳನ್ನ ಆಮದು ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. ಸೌದಿ ನಿರ್ಧಾರ ವ್ಯಾಪಾರಿಗಳಿಗೆ ಸಂಕಷ್ಟ. ಸೌದಿ ನಿರ್ಧಾರದಿಂದ ಭಾರತ ಸೇರಿ ಹಲವು ದೇಶಗಳಿಗೆ ಕೋಳಿ ಮೊಟ್ಟೆ ರಫ್ತುದಾರರಿಗೆ ಸಂಕಷ್ಟ ಎದುರಾಗಲಿದೆ. ಅಲ್ಲದೆ ಪ್ರಾದೇಶಿಕ ಪ್ರಾಧಿಕಾರದ ಮೇಲೂ ಸಣ್ಣ ಅಡೆತಡೆ ಆಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಕ್ಕಿ ಜ್ವರದಿಂದ ಸೌದಿ ಅರೇಬಿಯಾ ಈಗ ಶೇಕ್ ಆಗಿ ಹೋಗಿದೆ, ತಲ್ಲಣ ಉಂಟಾಗಿದೆ. ಹೀಗಿರುವಾಗ ಕಠಿಣಾತಿ ಕಠಿಣ ಕ್ರಮಗಳನ್ನ ಸೌದಿ ಅರೇಬಿಯಾ ತೆಗೆದುಕೊಂಡಿದೆ. ಭಾರತವೂ ಸೇರಿದಂತೆ ಸುಮಾರು 40 ರಾಷ್ಟ್ರಗಳಿಗೆ ಶಾಕ್ ಕೊಟ್ಟಿದೆ ಸೌದಿ. ಏನದು ಶಾಕ್? ಈ ಸ್ಟೋರಿ ನೋಡಿ. ಭಾರತ ಸೇರಿ 40 ದೇಶಗಳಿಗೆ ಸೌದಿ ದೊರೆ ಶಾಕ್. ಕೋಳಿ ಮಾಂಸ ಮೊಟ್ಟೆಗೆ ನಿಷೇಧ ಹೇರಿದ ಸರ್ಕಾರ. ಸೌದಿ ಅರೇಬಿಯಾ ಒಂದಲ್ಲ ಎರಡಲ್ಲ 40 ದೇಶಗಳಿಗೆ ಶಾಕ್ ಕೊಟ್ಟಿದೆ. ಅಲ್ಲಿನ ಆಹಾರ ಮತ್ತು ಔಷಧಿ ಪ್ರಾಧಿಕಾರವು ಭಾರತ ಸೇರಿದಂತೆ ಒಟ್ಟು 40 ದೇಶಗಳಿಂದ ಕೋಳಿ ಮಾಂಸ ಮತ್ತು ಮೊಟ್ಟೆಗಳನ್ನು ಆಮದು ಮಾಡಿಕೊಳ್ಳಲು ಸಂಪೂರ್ಣ ನಿಷೇಧ ಹೇರಿದೆ. ಹಕ್ಕಿ ಜ್ವರದ ಕಾರಣಕ್ಕೆ ಶೇಕ್ ಆದ ಶೇಕ್ಗಳು. ಜಾಗತಿಕವಾಗಿ ಹಕ್ಕಿ ಜ್ವರದ ಆತಂಕ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾ ಭಾರತ ಸೇರಿದಂತೆ 40 ದೇಶಗಳಿಗೆ ಕೋಳಿ ಹಾಗೂ ಮೊಟ್ಟೆ ಆಮದನ್ನ ನಿಷೇಧಿಸಿದೆ. ಸೌದಿ ಅರೇಬಿಯಾದ ಈ ನಿರ್ಧಾರ ವಿಶ್ವದ ಕೋಳಿ ವ್ಯಾಪಾರಕ್ಕೆ ಭಾರಿ ಪೆಟ್ಟು ಬೀಳಲಿದೆ. ನಲವತ್ತು ದೇಶಗಳಿಗೆ ಸೌದಿ ಶಾಕ್. ಹಕ್ಕಿ ಜ್ವರ ಆರೋಗ್ಯ ದೃಷ್ಟಿಯಿಂದ ಸೌದಿ ಸರ್ಕಾರ ನಿಷೇಧ ಹೇರಲಾದ 40 ದೇಶಗಳಲ್ಲಿ ಭಾರತ ಕೂಡ ಒಂದು. ಉಳಿದಂತೆ ಅಫ್ಘಾನಿಸ್ತಾನ, ಜರ್ಮನಿ, ಇರಾನ್, ಇಂಡೋನೇಷ್ಯಾ, ಚೀನಾ, ಬಾಂಗ್ಲಾದೇಶ, ಯುನೈಟೆಡ್ ಕಿಂಗ್ಡಮ್, ದಕ್ಷಿಣ ಕೊರಿಯಾ, ಈಜಿಪ್ಟ್, ಜಪಾನ್, ನೈಜೀರಿಯಾ, ವಿಯೆಟ್ನಾಂ ಹೀಗೆ ಹಲವಾರು ದೇಶಗಳು ಸೇರಿವೆ. ಇನ್ನು ಈ ನಿಷೇಧ ಕೇವಲ ಕಚ್ಚಾ ಕೋಳಿ ಮಾಂಸಗಳಿಗೆ ಮತ್ತು ಮೊಟ್ಟೆಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಆದರೆ ಹೀಟ್ ಟ್ರೀಟೆಡ್ ಅಥವಾ ಸಂಪೂರ್ಣ ಸಂಸ್ಕರಿಸಿದ ಕೋಳಿ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. ಸೌದಿ ನಿರ್ಧಾರ ವ್ಯಾಪಾರಿಗಳಿಗೆ ಸಂಕಷ್ಟ. ಸೌದಿ ನಿರ್ಧಾರದಿಂದ ಭಾರತ ಸೇರಿ ಹಲವು ದೇಶಗಳಿಗೆ ಕೋಳಿ ಮೊಟ್ಟೆ ರಫ್ತುದಾರರಿಗೆ ಸಂಕಷ್ಟ ಎದುರಾಗಲಿದೆ.
ಅಲ್ಲದೆ ಪ್ರಾದೇಶಿಕ ಪ್ರಾಧಿಕಾರದ ಮೇಲೂ ಸಣ್ಣ ಅಡೆತಡೆ ಆಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಹಕ್ಕಿ ಜ್ವರದಿಂದ ಸೌದಿ ಅರೇಬಿಯಾ ಈಗ ಶೇಕ್ ಆಗಿ ಹೋಗಿದೆ. ತಲ್ಲಣ ಉಂಟಾಗಿದೆ. ಹೀಗಿರುವಾಗ ಕಠಿಣಾತಿ ಕಠಿಣ ಕ್ರಮಗಳನ್ನ ಸೌದಿ ಅರೇಬಿಯಾ ತೆಗೆದುಕೊಂಡಿದೆ. ಭಾರತವೂ ಸೇರಿದಂತೆ ಸುಮಾರು 40 ರಾಷ್ಟ್ರಗಳಿಗೆ ಶಾಕ್ ಕೊಟ್ಟಿದೆ ಸೌದಿ. ಏನದು ಶಾಕ್? ಈ ಸ್ಟೋರಿ ನೋಡಿ. ಭಾರತ ಸೇರಿ 40 ದೇಶಗಳಿಗೆ ಸೌದಿ ದೊರೆ ಶಾಕ್. ಕೋಳಿ ಮಾಂಸ ಮೊಟ್ಟೆಗೆ ನಿಷೇಧ ಹೇರಿದ ಸರ್ಕಾರ. ಸೌದಿ ಅರೇಬಿಯಾ ಒಂದಲ್ಲ ಎರಡಲ್ಲ 40 ದೇಶಗಳಿಗೆ ಶಾಕ್ ಕೊಟ್ಟಿದೆ. ಅಲ್ಲಿನ ಆಹಾರ ಮತ್ತು ಔಷಧಿ ಪ್ರಾಧಿಕಾರವು ಭಾರತ ಸೇರಿದಂತೆ ಒಟ್ಟು 40 ದೇಶಗಳಿಂದ ಕೋಳಿ ಮಾಂಸ ಮತ್ತು ಮೊಟ್ಟೆಗಳನ್ನು ಆಮದು ಮಾಡಿಕೊಳ್ಳಲು ಸಂಪೂರ್ಣ ನಿಷೇಧ ಹೇರಿದೆ. ಹಕ್ಕಿ ಜ್ವರದ ಕಾರಣಕ್ಕೆ ಶೇಕ್ ಆದ ಶೇಕ್ಗಳು. ಜಾಗತಿಕವಾಗಿ ಹಕ್ಕಿ ಜ್ವರದ ಆತಂಕ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾ ಭಾರತ ಸೇರಿದಂತೆ 40 ದೇಶಗಳಿಗೆ ಕೋಳಿ ಹಾಗೂ ಮೊಟ್ಟೆ ಆಮದನ್ನ ನಿಷೇಧಿಸಿದೆ. ಸೌದಿ ಅರೇಬಿಯಾದ ಈ ನಿರ್ಧಾರ ವಿಶ್ವದ ಕೋಳಿ ವ್ಯಾಪಾರಕ್ಕೆ ಭಾರಿ ಪೆಟ್ಟು ಬೀಳಲಿದೆ. ನಲವತ್ತು ದೇಶಗಳಿಗೆ ಸೌದಿ ಶಾಕ್. ಹಕ್ಕಿ ಜ್ವರ ಆರೋಗ್ಯ ದೃಷ್ಟಿಯಿಂದ ಸೌದಿ ಸರ್ಕಾರ ನಿಷೇಧ ಹೇರಲಾದ 40 ದೇಶಗಳಲ್ಲಿ ಭಾರತ ಕೂಡ ಒಂದು. ಉಳಿದಂತೆ ಅಫ್ಘಾನಿಸ್ತಾನ, ಜರ್ಮನಿ, ಇರಾನ್, ಇಂಡೋನೇಷ್ಯಾ, ಚೀನಾ, ಬಾಂಗ್ಲಾದೇಶ, ಯುನೈಟೆಡ್ ಕಿಂಗ್ಡಮ್, ದಕ್ಷಿಣ ಕೊರಿಯಾ, ಈಜಿಪ್ಟ್, ಜಪಾನ್, ನೈಜೀರಿಯಾ, ವಿಯೆಟ್ನಾಂ ಹೀಗೆ ಹಲವಾರು ದೇಶಗಳು ಸೇರಿವೆ. ಇನ್ನು ಈ ನಿಷೇಧ ಕೇವಲ ಕಚ್ಚಾ ಕೋಳಿ ಮಾಂಸಗಳಿಗೆ ಮತ್ತು ಮೊಟ್ಟೆಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಆದರೆ ಹೀಟ್ ಟ್ರೀಟೆಡ್ ಅಥವಾ ಸಂಪೂರ್ಣ ಸಂಸ್ಕರಿಸಿದ ಕೋಳಿ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. ಸೌದಿ ನಿರ್ಧಾರ ವ್ಯಾಪಾರಿಗಳಿಗೆ ಸಂಕಷ್ಟ. ಸೌದಿ ನಿರ್ಧಾರದಿಂದ ಭಾರತ ಸೇರಿ ಹಲವು ದೇಶಗಳಿಗೆ ಕೋಳಿ ಮೊಟ್ಟೆ ರಫ್ತುದಾರರಿಗೆ ಸಂಕಷ್ಟ ಎದುರಾಗಲಿದೆ. ಅಲ್ಲದೆ ಪ್ರಾದೇಶಿಕ ಪ್ರಾಧಿಕಾರದ ಮೇಲೂ ಸಣ್ಣ ಅಡೆತಡೆ ಆಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಹಕ್ಕಿ ಜ್ವರದಿಂದ ಸೌದಿ ಅರೇಬಿಯಾ ಈಗ ಶೇಕ್ ಆಗಿ ಹೋಗಿದೆ. ತಲ್ಲಣ ಉಂಟಾಗಿದೆ. ಹೀಗಿರುವಾಗ ಕಠಿಣಾತಿ ಕಠಿಣ ಕ್ರಮಗಳನ್ನ ಸೌದಿ ಅರೇಬಿಯಾ ತೆಗೆದುಕೊಂಡಿದೆ. ಭಾರತವೂ ಸೇರಿದಂತೆ ಸುಮಾರು 40 ರಾಷ್ಟ್ರಗಳಿಗೆ ಶಾಕ್ ಕೊಟ್ಟಿದೆ ಸೌದಿ. ಏನದು ಶಾಕ್? ಈ ಸ್ಟೋರಿ ನೋಡಿ. ಭಾರತ ಸೇರಿ 40 ದೇಶಗಳಿಗೆ ಸೌದಿ ದೊರೆ ಶಾಕ್. ಕೋಳಿ ಮಾಂಸ ಮೊಟ್ಟೆಗೆ ನಿಷೇಧ ಹೇರಿದ ಸರ್ಕಾರ. ಸೌದಿ ಅರೇಬಿಯಾ ಒಂದಲ್ಲ ಎರಡಲ್ಲ 40 ದೇಶಗಳಿಗೆ ಶಾಕ್ ಕೊಟ್ಟಿದೆ. ಅಲ್ಲಿನ ಆಹಾರ ಮತ್ತು ಔಷಧಿ ಪ್ರಾಧಿಕಾರವು ಭಾರತ ಸೇರಿದಂತೆ ಒಟ್ಟು 40 ದೇಶಗಳಿಂದ ಕೋಳಿ ಮಾಂಸ ಮತ್ತು ಮೊಟ್ಟೆಗಳನ್ನು ಆಮದು ಮಾಡಿಕೊಳ್ಳಲು ಸಂಪೂರ್ಣ ನಿಷೇಧ ಹೇರಿದೆ. ಹಕ್ಕಿ ಜ್ವರದ ಕಾರಣಕ್ಕೆ ಶೇಕ್ ಆದ ಶೇಕ್ಗಳು. ಜಾಗತಿಕವಾಗಿ ಹಕ್ಕಿ ಜ್ವರದ ಆತಂಕ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾ ಭಾರತ ಸೇರಿದಂತೆ 40 ದೇಶಗಳಿಗೆ ಕೋಳಿ ಹಾಗೂ ಮೊಟ್ಟೆ ಆಮದನ್ನ ನಿಷೇಧಿಸಿದೆ. ಸೌದಿ ಅರೇಬಿಯಾದ ಈ ನಿರ್ಧಾರ ವಿಶ್ವದ ಕೋಳಿ ವ್ಯಾಪಾರಕ್ಕೆ ಭಾರಿ ಪೆಟ್ಟು ಬೀಳಲಿದೆ. ನಲವತ್ತು ದೇಶಗಳಿಗೆ ಸೌದಿ ಶಾಕ್. ಹಕ್ಕಿ ಜ್ವರ ಆರೋಗ್ಯ ದೃಷ್ಟಿಯಿಂದ ಸೌದಿ ಸರ್ಕಾರ ನಿಷೇಧ ಹೇರಲಾದ 40 ದೇಶಗಳಲ್ಲಿ ಭಾರತ ಕೂಡ ಒಂದು. ಉಳಿದಂತೆ ಅಫ್ಘಾನಿಸ್ತಾನ, ಜರ್ಮನಿ, ಇರಾನ್, ಇಂಡೋನೇಷ್ಯಾ, ಚೀನಾ, ಬಾಂಗ್ಲಾದೇಶ, ಯುನೈಟೆಡ್ ಕಿಂಗ್ಡಮ್, ದಕ್ಷಿಣ ಕೊರಿಯಾ, ಈಜಿಪ್ಟ್, ಜಪಾನ್, ನೈಜೀರಿಯಾ, ವಿಯೆಟ್ನಾಂ ಹೀಗೆ ಹಲವಾರು ದೇಶಗಳು ಸೇರಿವೆ. ಇನ್ನು ಈ ನಿಷೇಧ ಕೇವಲ ಕಚ್ಚಾ ಕೋಳಿ ಮಾಂಸಗಳಿಗೆ ಮತ್ತು ಮೊಟ್ಟೆಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಆದರೆ ಹೀಟ್ ಟ್ರೀಟೆಡ್ ಅಥವಾ ಸಂಪೂರ್ಣ ಸಂಸ್ಕರಿಸಿದ ಕೋಳಿ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. ಸೌದಿ ನಿರ್ಧಾರ
ವ್ಯಾಪಾರಿಗಳಿಗೆ ಸಂಕಷ್ಟ. ಸೌದಿ ನಿರ್ಧಾರದಿಂದ ಭಾರತ ಸೇರಿ ಹಲವು ದೇಶಗಳಿಗೆ ಕೋಳಿ ಮೊಟ್ಟೆ ರಫ್ತುದಾರರಿಗೆ ಸಂಕಷ್ಟ ಎದುರಾಗಲಿದೆ. ಅಲ್ಲದೆ ಪ್ರಾದೇಶಿಕ ಪ್ರಾಧಿಕಾರದ ಮೇಲೂ ಸಣ್ಣ ಅಡೆತಡೆ ಆಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.